ತಾವೇ ನೋಡಿ ತಾವೆಲ್ಲ ಆಶೀರ್ವಾದ ಮಾಡಿದ್ಮ್ಯಾಕ ನಾನು 8 ಓಟ್ಲಿಂದ ಗೆದ್ದೆ, 1500-1600 ಓಟ್. ನಾನು ಹಿಂಗೆ ನೀನ್ ಹಾಕಲ್ಲ ನೀ ಬೇಡ ಅಂತಂದ್ರೆ ಗೆದಿಲಕ್ಕೆ ಸಾಧ್ಯ ಆಗ್ತಿತ್ತ? ಜಿತ್ತೈತೆ ಕ್ಯಾ? ಈಗ ನಮ್ಮಲ್ಲಿ ಕನ್ನಡದಾಗ ಅಂಬಲ್ಲ, ಹನಿ ಹನಿ ಕುಂಡ್ರೆ ಹಳ್ಳ ಆಗ್ತದ. ಹನಿ ಕುಂಡ್ರೆ ಹಳ್ಳ ಆಗ್ತದ. 1ಲಿಂದ 76,000 ಹೋದೆವು ನಾವು. ಡೈರೆಕ್ಟ್ 76,000 ಹೋಗಿಲ್ಲ. ಈಗ ಹಾಡ್ಬೋಳ ಗ್ರಾಮಕ್ಕೆ ಇರ್ಬೋದು, ಅನ್ಯ ಗ್ರಾಮಕ್ಕ ಏನು ಕೆಲಸ ಮಾಡಿಲ್ಲ ಅಂದ್ರ ಮುಂದಿನ ಎಲೆಕ್ಷನ್ದಾಗ ಸೀದಾ ಮನೆ ಕುಂಡ್ರೆ ಕೊಡ್ರಿ ಅಂತ ಹೇಳ್ತೀನಿ. ಮಾಡ್ತೀರಿಲ್ಲ? ಅದು ನೀವು ಯಾರ ಕೈದಾಗ ಅದ? ನಿಮ್ ಕೈದಾಗೆ ಅದಲ್ಲ. ನಾನು ಶಾಸಕ ಆಗಿರ್ಬೇಕೆ ಸುಮಾರು ಏನಿಲ್ಲ ಅಂತಂದ್ರು 10 ಕೋಟಿ ರೂಪಾಯಿ ಕೆಲಸ ಕಾಡ್ಬೋಳ ಗ್ರಾಮದಲ್ಲೇ ಮಾಡಿನ ಅಂತ ನಾನು ವೇದಿಕೆ ಮುಖಾಂತರ ತಮಗೆ ಹೇಳಕ್ ಇಚ್ಛೆ ಪಡ್ತೀನಿ. ಕಾರ್ಯಕ್ರಮ, ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ನನ್ನ ಮಾರ್ಗದರ್ಶಕರು, ಕೇಂದ್ರ ಮಾಜಿ ಸಚಿವರು, ಹಿರಿಯರಾದಂತಹ ಸನ್ಮಾನ್ಯ ಶ್ರೀ ಭಗವಂತ ಖೂಬಾಜಿ ಅವರೇ, ಹಾಗೂ ಮಹಿಳಾ ಮೋರ್ಚಾದ ಜಿಲ್ಲಾಧ್ಯಕ್ಷರಾದಂತಹ ಉಲ್ಲಾಸ್ನಿ ಮೇಡಮ್ ಅವರೇ, ಹಿರಿಯರಾದಂಥ ಕೇಂದ್ರ ಬಿಂದು ಆತ್ಮೀಯರಾದಂಥ ಸಾಯಿನಾಥ್ ಹಂಡಿಗೆ ಅವರೇ, ಈ ಊರಿನ ಎಲ್ಲ ನನ್ನ ಹಿರಿಯರೇ, ಎಲ್ಲ ಶ್ರದ್ಧೆಯ ತಾಯಿಂದಿರೇ, ಯುವ ಸ್ನೇಹಿತರೇ, ಇವತ್ತಿನ ಈ ಒಂದು ಜನ್ಮದಿನದ ಅಂಗವಾಗಿ ಇವತ್ತ ಒಂದು ಸನ್ಮಾನದ ಸಮಾರಂಭನು ಕೂಡ ಇದೆ. ಗೊತ್ತಾ, ನಮ್ಮ ಆರ್ಮಿಯವರಿಗೆ ಮತ್ತು ಡಾಕ್ಟರ್ಸ್, ಆಶಾ ಕಾರ್ಯಕರ್ತೆಯವರಿಗೆ ಹಾಗೂ ಏನು 10ನೇ ಮತ್ತು PUC ನಲ್ಲಿ ತರಗತಿಯಲ್ಲಿ ಉತ್ತೀರ್ಣರಾದಂತ ವಿದ್ಯಾರ್ಥಿಗಳಿಗೂ ಕೂಡ ಇವತ್ತು ಈ ಒಂದು ಹುಟ್ಟುಹಬ್ಬದ ಸಂದರ್ಭದಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಈ ಸಾಯಿನಾಥ್ ಹಂಡಿಗೆ ಅವರ ಒಂದು ಗೆಳೆಯ ಬಳಗದಿಂದ ಹಮ್ಮಿಕೊಂಡಿದ್ದಾರೆ. ಗೊತ್ತಾ, ಈ ಒಂದು ಜನ್ಮದಿನ ಪ್ರತಿ ವರ್ಷ ಎಲ್ಲರಿಗೂ ಕೂಡ ಈ ಒಂದು ದಿವಸ ಬರೋದೆ. ಇನ್ನೊಂದು ಇವತ್ತು ನಾವು ಜನ್ಮ ತಾಳ್ತೇವು, ತೀರ್ ಹೋಗ್ತೇವು. ಹುಟ್ಟು ಸಾವು ಎಲ್ಲರಿಗೂ ಬರ್ದಿಟ್ಟಿದೆ. ಇದು ಯಾರಿಗೂ ಕೂಡ ಬಿಟ್ಟಿದಿಲ್ಲ. ಇವತ್ತು ಅದ್ರ ಮಧ್ಯೆ ನಾವು ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಇದೆ ಬಂದ್ ಮಾಡ್ರಿ, ಬಂದ್ ಮಾಡೋದು ಸ್ವಲ್ಪ ಆಂಟಿ ಯಾರಾವ್ ಜಾಸ್ತಿ. ನಾವು ಇದ್ದಾಗ ಏನ್ ಕೆಲಸ ಮಾಡ್ತೇವು ಅದು ಒಂದೇ ನಮ್ ಸರಿ ಬರ್ತದ. ಬಾಕಿದ್ ನಾವ್ ಏನ್ ಆಸ್ತಿ ಮಾಡ್ಲಿ, ಅಂತಸ್ತು ಮಾಡ್ಲಿ, ಎಷ್ಟೇ ದುಡ್ಡು ಗಳಿಸ್ಲಿ, ಏನ್ ಮಾಡ್ರು ಕೂಡ ನಮ್ ಸರಿ ಏನು ಕೂಡ ಬರಲ್ಲ. ಲಾಸ್ಟಿಗೆ 3 ಬಚ್ಚೆ, ಲಾಸ್ಟಿಗೆ ಇಷ್ಟೇ ಬಂಗಾರ ಹಾಕುರು ಇಲ್ಲತ್ತಿಗಿಲ್ಲ. ಅದಕ್ಕಾಗಿ ನಾವು ಇದ್ದಿದ್ದ ಸಮಯದಾಗ ನಾವು ಒಳ್ಳೆ ಒಂದು ಕಾರ್ಯ ಮಾಡ್ಕೊಂಡು ಹೋಗ್ಬೇಕು. ಗೊತ್ತಾ, ಅದಕ್ಕಾಗಿ ನಾನು ಸಾಯಿನಾಥ್ ಅದೇ ಹೇಳೋದು, ಮನುಷ್ಯನ ಹತ್ರ ಅಹಂಕಾರ ಬೆಳೆಸ್ಕೊಂಡು ಹೋಗ್ಬಾರ್ದು. ನಾವೆಲ್ಲರೂ ಕೂಡ ಸೋದರು, ನಾವು ಎಲ್ಲರಿಗೆ ತಗೊಂಡು ಹೋಗ್ಬೇಕಂತ ಈ ಅದರಲ್ಲಿ ವಿಶೇಷವಾಗಿ ರಾಜಕೀಯದಲ್ಲಿ ಬಹಳಷ್ಟು ಇದೆ. ಗೊತ್ತಾ, ಇವತ್ತು ಅವನು ಕೂಡ ಯುವಕ ಇದ್ದಾನ. ಎಲ್ಲೋ ನನ್ ಮಣ್ಣು ಕೂಡ ಬಂದಾಗ ಹೇಳಿದೆ ಎಲ್ಲರಿಗೆ, ಅವ್ರ ಫ್ರೆಂಡ್ಸ್ ಅವರೆಲ್ಲ ಕೂಡ ಬಂದಿದ್ರು. ಆತುರದಲ್ಲಿ ಆವೇಶದಲ್ಲಿ ಯಾವುದೇ ಸ್ಟೆಪ್ ತಗೋಬೇಡದು. ನಾವು ಯಾವುದೇ ಸ್ಟೆಪ್ ತಗೊಳತ್ತೀವಿ ಅಂತಂದ್ರ ನಾವು ಅದಕ್ಕೆ ಸ್ವಲ್ಪ ವಿಚಾರ ಮಾಡ್ಬೇಕು. ಯಾಕಂತಂದ್ರೆ ಮನುಷ್ಯನ ಜೀವನದಲ್ಲಿ ತಪ್ಪು ಆಗುತ್ತಾ, ಎಲ್ಲನೂ ಕೂಡ ಆಗುತ್ತೆ. ಆದ್ರೆ ನಾವು ಸ್ವಲ್ಪ ವಿಚಾರ ಮಾಡಿದೆವು ಅಂತಂದ್ರ ನಾವು ಅದಕ್ಕೆ ಅಲ್ಲೇ ನಿಲ್ಲಿಸಬಹುದು. ಯಾಕಂತಂದ್ರೆ ರಾಜಕೀಯ ಜೀವನ ಅಂತಂದ್ರೆ ಹಿಂಗಿರ್ತದ, ಸಣ್ಣ ಸಣ್ಣ ಇದಕ್ಕೂ ಕೂಡ ನಾವು ಬಹಳ ವಿಚಾರ ಮಾಡ್ಬೇಕಾಗ್ತದ. ಅದಕ್ಕಾಗಿ ನಾನು ಮೊನ್ನೆನೂ ಕೂಡ ಹೇಳಿದೆ, ಯಾಕೆ ನಾವು ಮುಂದೆ ಬೆಳಿಬೇಕು, ನಾವು ಮುಂದೆ ಒಳ್ಳೆ ಆಗ್ಬೇಕು, ನಾವು ಒಳ್ಳೆ ನಾಯಕರಾಗ್ಬೇಕು ಅಂತಂದ್ರ ನಾವು ಒಳ್ಳೆ ಗುಣಗಳನ್ನು ಎಲ್ಲನೂ ಕೂಡ ನಾವು ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಗೊತ್ತಾ, ಈಗ ನಮ್ ಹಿರಿಯರಾದಂತ ರಾಮರಾವ್ ಸರ್ ಹೇಳಿದ್ರು, ಇವತ್ತು ನಾವು ಕೂಡ ಬೆಳಿಬೇಕಂತಂದ್ರ ನಮ್ಮ ಮಾರ್ಗದರ್ಶಕರು ಆಶೀರ್ವಾದ ಮಾಡಿ ಅಂತ
ನಮ್ಮ ಭಗವಂತ ಖುಬಾ ಸಾಹೇಬರು ಇದ್ದಾರೆ. ಯಾಕೆ ಮನುಷ್ಯರ ಯಾರಿಗೂ ಕೂಡ ಒಬ್ಬರ ಗುರು ಬೇಕೇ. ಈಗ ಬಾಳೂರೇ ಸರ್ ಕೂಡ ಅವರ ಗುರುಗಳಾಗಿ ಇವತ್ತು ಸೇವೆ ಸಲ್ಲಿಸಿದ್ದಾರೆ ಇವತ್ತು. ಅದಕ್ಕಾಗಿ ನಾನು ಹೇಳೋದಿಷ್ಟೇ, ನಾವು ಯಾವುದೇ ಕೆಲಸ ಮಾಡತ್ತೂರ ಎಲ್ಲರಿಗೆ ಕಾನ್ಫಿಡೆನ್ಸ್ ತಗೋಬೇಕು, ಎಲ್ಲರ ವಿಶ್ವಾಸ ತಗೋಬೇಕು. ಆಗ್ತದ ಮನುಷ್ಯನ ಜೀವನದಾಗೆ ತಪ್ಪಾಗ್ತಾವ, ತಪ್ಪಿಲ್ಲೇನೆ ಮನುಷ್ಯನೇ ಇಲ್ಲ, ಹರೊಬ್ಬರ ಕೈಲೂ ಆಗ್ತಾವ. ಆದ್ರೆ ನಾವು ಅದಕ್ಕೆ ಎಲ್ಲಿ ತಪ್ಪಾಗ್ತಿದೆ ಅದಕ್ಕೆ ತಿದ್ಕೊಂಡು ಹೋಗ್ಬೇಕು. ಈಗಾಗಲೇ ಎಲ್ಲ ಅವರ ಯುವಕರು ಸ್ನೇಹಿತರು ಬಾಳೂರವರು ಕೂಡ ಎಲ್ಲ ಹೇಳಿದಾರ. ಇವತ್ತ ನಾವು ಯಾವುದೇ ಕೆಲಸದಲ್ಲಿ ಮುಂದೆ ಬರ್ಬೇಕಂದ್ರ ನಮ್ಮ ಪರಿಶ್ರಮ, ಪಾಸಿಟಿವ್ ಥಿಂಕಿಂಗ್ ಇರ್ಬೇಕು. ಪರಿಶ್ರಮ ಇಲ್ಲೇನೆ ನಾವು ಮುಂದೆ ಹೋಗ್ಬೇಕಂದ್ರೆ ಯಾವುದು ಕೂಡ ಸಾಧ್ಯ ಆಗಲ್ಲ. ಆಗ್ತದ? ಎಲ್ಲ ಕುಂತಲೆ ಬಾ ಅಂದ್ರೆ ಆಗ್ತದ? ಇವತ್ತು ರೈತರು ಇರ್ತಾರ, ರೈತರು ಇದ್ದಲೇನೆ ನಾವು ಹೊಲದಾಗ ಹೋಗೋದು, ನಮ್ಮ ಬೆಳೆ ಬರ್ಬೇಕಂದ್ರೆ ಆಗ್ತದ? ನಾವು ಅದಕ್ಕ ಹೊಲ ಹೊಡಿಬೇಕು, ಬಿತ್ತಬೇಕು, ಕುಂಟಿ ಹೊಡಿಬೇಕು, ಸದಿ ಕಳಿಸ್ಬೇಕು, ರಾಶಿ ಮಾಡಿದಾಗ ಮಾತ್ರ ನಾವು ಅನಾಜ್ ತಗೊಳಕ್ ಸಾಧ್ಯ ಇದೆ. ಅದೇ ತರ ಎಲ್ಲಾನು ಕೂಡ ಇದೆ ಗೊತ್ತಾ. ನಾವು ಯಾವುದೇ ಒಂದು ಉದ್ಯೋಗಕ್ಕೆ ಹೋಗ್ಬೇಕು, ನಾವ್ ಏನೇ ಮಾಡ್ಬೇಕು ಅಂತಂದ್ರ ನಮ್ಮ ಒಳ್ಳೆ ಪರಿಶ್ರಮ ಬೇಕು, ಅವಾಗ ಮಾತ್ರ ಮುಂದೆ ಹೋಗ್ಲಕ್ ಸಾಧ್ಯ ಇದೆ. ಅದಕ್ಕಾಗಿ ನಾನು ಹೇಳೋದಿಷ್ಟೇ, ಒಳ್ಳೆ ಭವಿಷ್ಯ ಇದೆ, ಎಲ್ಲರಿಗೆ ಕಾನ್ಫಿಡೆನ್ಸ್ ತಗೊಂಡು ಹೋದ್ರೆ ಒಳ್ಳೇದಾಗ್ತದಂತ ಹೇಳಕ್ ಇಚ್ಛೆ ಪಡ್ತಿದ್ದೀನಿ. ಈಗಾಗಲೇ ನಮ್ಮ ಭಗವಂತ ಖುಬಾ ಸಾಹೇಬರು ಹೇಳಿದಾಗೆ ಗೊತ್ತೇನಾಗ್ತಾ ಇದೆ ದೇಶದಲ್ಲಿ ತಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. ಸೋಷಿಯಲ್ ಮೀಡಿಯಾದಾಗ ನೋಡ್ಬೋದು, ಪೇಪರ್ದಾಗ ನೋಡ್ಬೋದು, ಎಲ್ಲ ಕಡೆ ನೋಡ್ಬೋದು. ಗೊತ್ತಾ, ಇವತ್ತು ಇಡೀ ವಿಶ್ವದಲ್ಲೇ ತಿರುಗಿ ನೋಡುವಂತ ಕೆಲಸ ಯಾರ ಮಾಡ್ತಾ ಇದ್ದ ಅಂದ್ರ ಅದು ನರೇಂದ್ರ ಮೋದಿ ಅವರು. ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಆ ಒಂದು ರೀತಿಯಲ್ಲಿ ನಮ್ಮ ಭಾರತ ದೇಶವನ್ನು ಮುನ್ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಗೊತ್ತಾ, ಇನ್ನೊಂದು ಏನಿಗೊತ್ತ, ನಮಗೆ ಹಕ್ಕು, ನಮ್ಮ ಓಟಿನ ಹಕ್ಕು, ಅದನ್ನು ಕೂಡ ನಾನು ಹೇಳಿದೆ ಸರ್, ಅದನ್ನು ಕೂಡ ಹೇಳಿದ್ದ ಅಂತಂತಂದ್ರೆ, ಯಾಕಂದ್ರೆ ಇವತ್ತು ನಮ್ದು ಏನೋ ಒಂದು ಹಕ್ಕಿದೆ. ಇವತ್ತು ಎಷ್ಟೋ ಜನರು ನಮ್ಮಲ್ಲಿ ಏನ್ ಮಾಡ್ತಾರ, ನೆಗ್ಲೆಕ್ಟ್ ಮಾಡ್ತಾರ. ಏನಪ್ಪಾ ನಂದು ಒಂದು ಓಟ್ಲಿಂದ ಗೆದಲಿಕ್ಕೆ ಸಾಧ್ಯದ, ಒಂದ್ ಏನಾಗತ್ತ ಅಂತ. ಹೀಗಾಗಿ ನೋಡಿ, ಏನ್ ಬಾಂಗ್ಲಾದೇಶದಾಗ, ಕಲ್ಕತ್ತಾದಾಗ ಬಾಂಗ್ಲಾದೇಶಿಗಳಿದ್ದರು ಸುಮಾರು 90 ಲಕ್ಷ ಇವತ್ತಲ್ಲಿ ಡಿಲೀಟ್ ಆಗಿದೆ. ನಮ್ಮ ಇವತ್ತು ಭಾರತ ದೇಶದಾಗ ಇವತ್ತು ಯಾವುದೇ ಇರ್ಲಿ, ಸಮಾಜ ಧರ್ಮ ಇರ್ಲಿ, ಅದು ನಮ್ಮ ಹಕ್ಕಿದೆ. ಈಗ ಹೊರಗಿನವರು ಬಂದು ಇಲ್ಲಿ ಹಕ್ಕು ಚಲಾಯಿಸ್ತಾರಂತಂದ್ರೆ ಅದು ತಪ್ಪು. ಇಲ್ಲನವರಿಗೆ ಸಂವಿಧಾನದಲ್ಲಿ ಹಕ್ಕು ಕೊಟ್ಟಿದಂತ ಇದೆ. ಅದಕ್ಕಾಗಿ ಪ್ರತಿಯೊಬ್ಬರು ಯಾವುದೇ ಸಮಾಜ ಇರ್ಬೇಕು, ಹಿಂದೂ ಇರ್ಬೋದು, ಮುಸ್ಲಿಂ ಇರ್ಬೋದು, ಸಿಖ್ ಇರ್ಬೋದು, ಅನ್ಯ ಧರ್ಮದವರು ಕೂಡ ನಮ್ಮ ಹಕ್ಕನ್ನು ನಾವು ಮಾಡ್ಕೊಂಡು ಹೋಗ್ಬೇಕು. ಇದು ಬಹಳ ಪ್ರಾಮುಖ್ಯದಿಂದ ಇದೆ ಗೊತ್ತಾ. ಇದು ಏನು SIR ನಡೀತಾ ಇದೆ ಅಲ್ಲ, ಬಹಳ ಪ್ರಾಮುಖ್ಯ ಇದೆ ಗೊತ್ತಾ. ನಾಳೆ ಗೊತ್ತು, ತಾವೇ ನೋಡಿ, ತಾವೆಲ್ಲ ಆಶೀರ್ವಾದ ಮಾಡಿದ ಮ್ಯಾಕ ನಾನು 8 ಓಟ್ಲಿಂದ ಗೆದ್ದೆ, 1500-1600 ಓಟು. ನಾನು ಹಿಂಗೆ ನೀನ್ ಹಾಕಲ್ಲ, ನೀ ಬೇಡ ಅಂತಂದ್ರೆ ಗೆದಿಲಕ್ ಸಾಧ್ಯ ಆಗ್ತಿತ್ತ? ಜಿತ್ತೈತೆ ಕ್ಯಾ? ಈಗ ನಮ್ಮಲ್ಲಿ ಕನ್ನಡದಾಗ ಅಂಬಲ್ಲ, ಹನಿ ಹನಿ ಕುಂಡ್ರೆ ಹಳ್ಳ ಆಗ್ತದ. ಹನಿ ಕುಂಡ್ರೆ ಹಳ್ಳ ಆಗ್ತದ. 1ಲಿಂದ 76,000 ಹೋದೆವು ನಾವು. ಡೈರೆಕ್ಟ್ 76,000 ಹೋಗಿಲ್ಲ, ಹೋಗಿದ್ದೇವ. 76,000 ಹೋಗ್ಬೇಕಂತಂದ್ರೆ 1, 2 ಎಣಿಸ್ಕೊತಾನೆ ಹೋಗಿದ್ದೆವು. ಅದ ಕಾರಣ ಬಹಳ ಪ್ರಾಮುಖ್ಯ ಇದೆ. ಪ್ರತಿಯೊಬ್ಬರು ಕೂಡ ಯಾವುದೇ ಸಮಾಜ ಧರ್ಮದವರು ಇಲ್ಲಿ ಕಡ್ಡಾಯವಾಗಿ ಅದನ್ನಲ್ಲಿ ಪಾಲ್ಗೊಳ್ಬೇಕು. ಏನ್ ಫಾರಂ ಕೊಡ್ತಾ ಇದಾರೋ ಅದನ್ನು ಕೂಡ ತುಂಬಿಸ್ಕೊಡ್ಬೇಕು. ಅದ್ರ ಹಾಗೆ ಬಹಳಷ್ಟು ದಿನಗಳಿಂದ ಏನ್ ಘಾಟ್ ಬರೋದಲ್ಲಿ ಸುಮಾರು ನಾವು 6 ಕೋಟಿ ರೂಪಾಯಿದಲ್ಲಿ ರಸ್ತೆ ಮಾಡ್ತಾ ಇದ್ದೇವೆ. ಅದನ್ನು ಕೂಡ ಸ್ವಲ್ಪ ಕೆಲಸ ತೊಂದರೆ ಆಗಿ ನಿಂತಿದೆ. ಅದು ಯಾಕೆ ನಿಂತಿದೆ ಅಂತ ಅದನ್ನು ಕೂಡ ಹೇಳ್ತೀನಿ. ಏನು ಗಿಡಗಳು ಬಂದಿದೆ, ಏನ್ ರೋಡ್ ಪಕ್ಕ ಗಿಡಗಳು ಇದೆ, ಆ AW ಏನ್ ಎಸ್ಟಿಮೇಷನ್ ಮಾಡೋ ಟೈಮಿನಾಗ ಆ ಗಿಡಗಳು ಕಟ್ ಮಾಡ್ಬೇಕಂತ ಅದು ಎಸ್ಟಿಮೇಷನ್ದಾಗ ಮಾಡಿಲ್ಲ. ಆದ ಕಾರಣ ನಾವು ಫಾರೆಸ್ಟ್ ದವರಿಗೆ ರಿಕ್ವೆಷನ್ ಕೊಡ್ಬೇಕು, ಇಷ್ಟು ಗಿಡಗಳು ಬರ್ತಾ ಇದೆ ಅಂತ. ಅವ್ರು ಬಂದು ಸರ್ವೆ ಮಾಡ್ತಾರೆ, ಎಷ್ಟು ಗಿಡಗಳು ಹೋಗ್ತಾರ, ಅದ್ರದ್ದು ದುಡ್ಡು ಕೊಡ್ತಾರ. ಈಗಾಗಲೇ ನಮಗ 9 ಲಕ್ಷ ರೂಪಾಯಿ ಕಟ್ಟಬೇಕಂತ ಕೊಟ್ಟಿದಾಗ ನಾನು ಹೇಳಿದೆ, ಯಾಕಂತಂದ್ರೆ ಎಸ್ಟಿಮೇಟ್ದಾಗ ಇಟ್ಟಿಲ್ಲ. ಅದು ಎಸ್ಟಿಮೇಟ್ದಾಗ ಇಲ್ಲ ಹೋಯ್ತೀವಿ ಕೂಡ ನಾನು ಕಾಂಟ್ರಾಕ್ಟರ್ಗೆ ಹೇಳಿದೆ, ಅದು ಇಲ್ಲಪ್ಪ ನೀನು ಕಟ್ಟು, ಮುಂದಿನ ಎದೊಳಗರ ಕೆಲಸದಾಗ ಮಾಡಿಸ್ಕೊಡೋಣ ಅಂತ ಹೇಳಿ ನಿನ್ನೆನೆ ಕಟ್ಟಿದಾರ. ಇವತ್ತ ಆರ್ಡರ್ ಆಗ್ಯದ, ನಾಳೆ ಹಿಡಿದು
ಬಂದು ಗಿಡಗಳು ಕಟ್ ಮಾಡಿ ಕೆಲಸ ಪ್ರಾರಂಭ ಮಾಡ್ತಾರೆ. ಇವತ್ತು ಅನೇಕ ಇವತ್ತು ನಾನ್ ಶಾಸಕನಾಗಿನ ಮ್ಯಾಕೆ ಸಮುದಾಯ ಭವನ್ ಕೊಟ್ಟೆವು, ಮಹಾದೇವ್ ಮಂದಿರಕ್ಕೆ ಫಂಡ್ ಕೊಟ್ಟಿದ್ದೆವು, 4 ಶಾಲೆ ಕೋಣೆದ ಸುಮಾರು 80 ಲಕ್ಷ 80 ಲಕ್ಷ है ना 70 लाख में स्कूल का बिल्डिंग और हमारा शंकरलिंग मठ को देवस्थान को जाने के वास्ते 1 करोड़ में सीसी रोड, ये सब क्यों दिए बोले तो आप आशीर्वाद करके मेरे को असेंबली को भेजे बोलकर मैं दे रहा हूं. मैं क्या मेरा घर से नहीं दे रहा. ಇವತ್ತು हिना ಕೂಡ अभी घाटबोल ग्राम में अभी डेवलपमेंट वर्क बहुत चाहिए. अभी सीसी रोड का रंदे अभी अमृत इसमें हमारा जेजीएम वर्क में पानी का भी चल रहा, अभी भी वो काम पूरा नहीं हो गया. उसके बारे में भी परसों मैं बात करा एडब्ल्यू को बोल के, अभी कल से उन्होंने आके इंस्पेक्शन करके जल्द से जल्द वो करने लगाएंगे. और गलियों में सीसी रोड का रंदे, पानी का रंदे, लाइट का रंदे, अभी हाईमस्ट का होंदे, कौन सा भी क्यों बोले तो आप लोग आशीर्वाद करके मेरे को असेंबली को भेजिए. वो मेरा कर्तव्य है, वो मेरा काम है. आज मैं सेवक होके तुम्हारा काम तो करना ही पड़ता मेरे को. क्यों बोलो तो ಈಗ ಗೊತ್ತಾ, ನಾನು ಈ 5 ವರ್ಷದಲ್ಲಿ ಈ ಘಾಟಬೋಳ ಗ್ರಾಮಕ್ಕೆ ಇರ್ಬೋದು ಅನ್ಯ ಗ್ರಾಮಕ್ಕ ಏನು ಕೆಲಸ ಮಾಡಲಿಲ್ಲ ಅಂದ್ರೆ ಮುಂದಿನ ಎಲೆಕ್ಷನ್ದಾಗ ಸೀದಾ ಮನೆ ಕುಂಡ್ರ ಕೊಡ್ರಿ ಅಂತ ಹೇಳ್ತೀನಿ. ನೀವು ಮಾಡ್ತೀರಿಲ್ಲ? ಅದು ನೀವು ಯಾರ ಕೈದಾಗ ಅದ, ನಿಮ್ ಕೈದಾಗ ಅದಲ್ಲ, ಇದೇ ಅಲ್ಲ. ಇವತ್ತು ಅದಕ್ಕಾಗಿ ಗೊತ್ತಾ, ಸುಮಾರು ನಾನು ಶಾಸಕ ಆಗಿರ್ಬೇಕೆ ಸುಮಾರು ಏನಿಲ್ಲ ಅಂತಂದ್ರು 10 ಕೋಟಿ ರೂಪಾಯಿ ಕೆಲಸ ಕಾಡ್ಬೋಳ ಗ್ರಾಮದಲ್ಲೇ ಮಾಡಿದ ಅಂತ ನಾನು ಈ ವೇದಿಕೆ ಮುಖಾಂತರ ತಮಗೆ ಹೇಳಕ್ ಇಚ್ಛೆ ಪಡ್ತೀನಿ. ಗೊತ್ತಾ, ಅದಕ್ಕಾಗಿ ಇವತ್ತ ನಮ್ಮ ಏನು ಸಾಯಿನಾಥ್ ಹಂಡಿಗೆಯವರ ಬರ್ತ್ಡೇದಲ್ಲಿ ತಾವೆಲ್ಲರೂ ಕೂಡ ಬಂದು ಅವನಿಗೂ ಕೂಡ ಶುಭ ಹಾರೈಸಿದ್ರಿ. ಅವನಿಗೂ ಕೂಡ ಭಗವಂತ ಒಳ್ಳೆ ಹುದ್ದೆ, ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಕೊಟ್ಟಿ ಕರುಣಿಸಲಂತ ಹೇಳಿ ನಂದು 2 ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.